ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ಹಿಂದಿನ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್ಸನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೋಡಿದ್ವಿ. ಯಾವುದೇ ಬ್ಯಾಂಕ್ ಕ್ಲರ್ಕ್ ಎಕ್ಸಾಮ್ ಪ್ರಿಲಿಮ್ಸ್ ಆಗಿರ್ಬೋದು. ಸೊ ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ SBI ಕ್ಲರ್ಕ್ ಪ್ರಿಲಿಮ್ಸ್ ಪ್ರೀವಿಯಸ್ ಇಯರ್ ಕೇಳಿರುವಂತಹ ರೇಷಿಯೋ ಪ್ರಪೋರ್ಷನ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ರೇಷಿಯೋ ಪ್ರಪೋರ್ಷನ್ ಕಾನ್ಸೆಪ್ಟ್ಸ್ ಮೇಲೆ ಯಾವೆಲ್ಲ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಯಾಕಂದರೆ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಿಸಲೇನಿಯಸ್ ಕಾನ್ಸೆಪ್ಟ್ಸ್ ಆಗಿರುತ್ತೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ. ಹಾಗಾಗಿ ನಿಮಗೆ ರೇಷಿಯೋ ಪ್ರಪೋರ್ಷನ್ ಬೇಸ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಅಥವಾ ರೇಷಿಯೋ ಪ್ರಪೋರ್ಷನ್ ಅನ್ನೋ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವುದೆಲ್ಲ ಮಿಸಲೇನಿಯಸ್ ಕ್ವಶನ್ಸನ್ನು ಕೂಡ ಏನು ಮಾಡ್ತೀವಿ ಅಂದರೆ ರೇಷಿಯೋ ಪ್ರಪೋರ್ಷನ್ ಬೇಸ್ ಮೇಲೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನೀವು ರೇಷಿಯೋ ಪ್ರಪೋರ್ಷನ್ ಕಾನ್ಸೆಪ್ಟ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನೆಕ್ಸ್ಟ್ ಬರುವಂತಹ ಬೇರೆ ಮಿಸಲೇನಿಯಸ್ ಕೂಡ ನೀವು ಇದ್ರ ಬೇಸ್ ಮೇಲೆ ಮಾಡಬೇಕಾಗತ್ತೆ. ಹಾಗಾಗಿ ತುಂಬ ಈಸಿ ಆಗ್ತಾ ಹೋಗುತ್ತೆ ಮಿಸಲೇನಿಯಸ್. ಹಾಗಾಗಿ ರೇಷಿಯೋ ಪ್ರಪೋರ್ಷನ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಥ್ರೂ ದಟ್ ಏನು ಮಾಡ್ಬೋದು, ನೀವು ಅದರ್ ಮಿಸಲೇನಿಯಸ್ ಕ್ವಶನ್ಸನ್ನು ಕೂಡ ಈಸಿಯಾಗಿ ಆ ರೇಷಿಯೋ ಪ್ರಪೋರ್ಷನ್ ಬೇಸ್ ಮೇಲೆ ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಇವತ್ತು ಡೈರೆಕ್ಟ್ ಕ್ವಶನ್ಸಿಗೆ ಹೋಗೋಣ. ರೇಷಿಯೋ ಪ್ರಪೋರ್ಷನ್ ಬೇಸ್ ಮೇಲೆ ಲಾಸ್ಟ್ ಇಯರ್ ಯಾವ ರೀತಿ ಕ್ವಶನ್ಸನ್ನು ಪ್ರೀವಿಯಸ್ ಇಯರ್ ಕೇಳಿದ್ರು ಅನ್ನೋದಾದರೆ, ಸೊ ಫಸ್ಟ್ ಕ್ವಶನ್ಸ್ ನಿಮಗೆ SBI ಕ್ಲರ್ಕ್ ಪ್ರಿಲಿಮ್ಸ್ 2020 ಕೇಳಿರುವಂಥದ್ದು. ಇನ್ ಎ ಸ್ಕೂಲ್ 10% ಆಫ್ ದಿ ಬಾಯ್ಸ್ ಆರ್ ಸೇಮ್ ಇನ್ ನಂಬರ್ ಆಸ್ 1/5 ಆಫ್ ದಿ ಗರ್ಲ್ಸ್ ಅಂತ ಹೇಳಿದ್ದಾರೆ. ಅಂದರೆ 10% ಆಫ್ ಬಾಯ್ಸ್ ಏನಿದ್ದಾರೆ ಅವರು 1/5 ಆಫ್ ಗರ್ಲ್ಸಿಗೆ ಈಕ್ವಲ್ ಆಗಿರ್ತಾರೆ ಅಂತ ಅರ್ಥ. ಸೊ 10% ಆಫ್ ದಿ ಬಾಯ್ಸ್ ಆರ್ ಸೇಮ್ ಇನ್ ನಂಬರ್ ಆಸ್ 1/5 ಆಫ್ ಗರ್ಲ್ಸ್. ಅದರ ಅರ್ಥ 10% ಈಸ್ ಈಕ್ವಲ್ ಟು 1/5. ವಾಟ್ ಈಸ್ ದ ರೇಷಿಯೋ ಆಫ್ ಬಾಯ್ಸ್ ಟು ಗರ್ಲ್ಸ್ ಇನ್ ದಟ್ ಸ್ಕೂಲ್? ಹಾಗಾದರೆ ಆ ಸ್ಕೂಲಲ್ಲಿ ಬಾಯ್ಸ್ ಮತ್ತು ಗರ್ಲ್ಸಿಗೆ ರೇಷಿಯೋ ಏನಾಗುತ್ತೆ ಅಂತ 10% ಅಂತ ಹೇಳಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ 10/100. ಸೊ ಇವರು ಗರ್ಲ್ಸಿಗೆ ಈಕ್ವಲ್ ಆಗಿರ್ತಾರಂತೆ. ಇಲ್ಲಿ ಬಾಯ್ಸು ಗರ್ಲ್ಸ್ ಎಲ್ಲ ಬರ್ಕೊಳ್ಳೋಕೆ ಹೋಗ್ಬಿಟ್ಟು ಜಸ್ಟ್ 10/100 ಅಷ್ಟೇ ಬರ್ಕೊಳ್ಳಿ. ಬಾಯ್ಸು 10/100. ಹಾಗಾದರೆ ಗರ್ಲ್ಸ್ ಏನಾಗ್ತಾರೆ ಅಂದರೆ 1/5 ಅಷ್ಟು ಗರ್ಲ್ಸ್ ಇರ್ತಾರಂತೆ. ಈ 10/100 ಅನ್ನೋದು 1/5ಗೆ ಈಕ್ವಲ್. ಇವರು ಬಾಯ್ಸು ಇವ್ರು ಗರ್ಲ್ಸ್. ಸೊ ಇಲ್ಲಿ 0ಗೆ 0 ಕ್ಯಾನ್ಸಲ್ಲು. 1/10 1/5 1 1 ಕಾಮನ್ ಇದೆ. ಸೊ ಹಾಗಾಗಿ ಡೈರೆಕ್ಟಾಗಿ ಮಾಡ್ಬೋದು. 5 1s 5 2s. ಹಾಗಾದರೆ ಯಾವ ರೇಷಿಯೋದಲ್ಲಿ ಇರಬೇಕು ಅಂದರೆ ಬಾಯ್ಸ್ ಮತ್ತು ಗರ್ಲ್ಸು 2:1 ರೇಷಿಯೋದಲ್ಲೇ ಇರಬೇಕು. ನಿಮಗೆ ಆಪ್ಷನಲ್ಲಿ ಕನ್ಫ್ಯೂಷನ್ಗೆ ಎರಡೂ ಕೊಟ್ಟಿರ್ತಾರೆ. 2:1 ಇರುತ್ತೆ, ಇದರ ರಿವರ್ಸ್ 1:2 ಇರುತ್ತೆ. ಹಾಗಾಗಿ ಸಾಲ್ವ್ ಮಾಡಿದ ಕೂಡಲೇ ಆನ್ಸರ್ನ ಟಿಕ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ನಿಮಗೆ ಕೇಳಿರುವಂಥದ್ದು ಬಾಯ್ಸ್ ಟು ಗರ್ಲ್ಸ್ ಕೇಳಿರೋದು. ಹಾಗಾಗಿ ಬಾಯ್ಸ್ ಫಸ್ಟ್ ಬರಬೇಕು, ಗರ್ಲ್ಸ್ ನೆಕ್ಸ್ಟ್ ಬರಬೇಕು. ಬಾಯ್ಸ್ 2 ಇದ್ದರೆ ಗರ್ಲ್ಸ್ 1 ಇರ್ತಾರೆ. 2:1 ಅನ್ನೋದೇ ಕರೆಕ್ಟು, 1:2 ಕರೆಕ್ಟ್ ಅಲ್ಲ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆಗುತ್ತೆ. ಆನ್ಸರ್ 2:1. ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. There are some students in the class and the number of chocolates received by each student is 1/6 of the total students in the class. ಸೊ ಯಾವುದೋ ಒಂದು ಕ್ಲಾಸಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಸಮ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ನಂಬರ್ ಆಫ್ ಚಾಕ್ಲೇಟ್ ರಿಸೀವ್ಡ್ ಬೈ ಈಚ್ ಸ್ಟೂಡೆಂಟ್ ಈಸ್ 1/6 ಆಫ್ ದಿ ಟೋಟಲ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಟೋಟಲ್ ಸ್ಟೂಡೆಂಟ್ಸ್ಗೆ ಕಂಪೇರ್ ಮಾಡಿದರೆ ಈಚ್ ಸ್ಟೂಡೆಂಟ್ಸ್ ಏನು ಚಾಕ್ಲೇಟ್ಸನ್ನು ರಿಸೀವ್ ಮಾಡ್ತಾನೆ ಅದು 1/6 ಅಷ್ಟು ಇರುತ್ತೆ. ನೆಕ್ಸ್ಟು, ಇಫ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಬಿಕಮ್ಸ್ 1/3 1/3 ಆಗಿದ್ರೆ, ನಿಮಗೆ 1/3 1/3 ಕೊಡಬೇಕು ಅಂತೇನಿಲ್ಲ, ವರ್ಡ್ಸಲ್ಲೂ ಕೊಡ್ತಾರೆ ಮಿಸಲೇನಿಯಸ್ ಕ್ವಶನ್ಸ್ಗಳಲ್ಲಿ. ಹಾಗಾಗಿ ಈ 1/3 1/6 ಇದೆಲ್ಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಕ್ಲಾಸ್ ಬಿಕಮ್ 1/3 ದೆನ್ ಈಚ್ ಸ್ಟೂಡೆಂಟ್ಸ್ ಗೆಟ್ 27 ಚಾಕ್ಲೇಟ್ಸ್. ಯಾವಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಬಿಕಮ್ಸ್ 1/3 ಆದಾಗ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಎಷ್ಟು ಚಾಕ್ಲೇಟ್ ಸಿಗುತ್ತೆ? 27 ಚಾಕ್ಲೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಫೈಂಡ್ ದಿ ನಂಬರ್ ಆಫ್ ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ದಿ ಕ್ಲಾಸ್. ಹಾಗಾದರೆ ಟೋಟಲ್ ಆಗಿ ಎಷ್ಟು ಚಾಕ್ಲೇಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಇಲ್ಲೂ ಅಷ್ಟೇ, ನೀವು ಎಕ್ಸ್ ವೈ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಏನು ಹೇಳಿದ್ದಾರೆ ಅದನ್ನು ಬರ್ಕೊಳ್ಳಿ. 1/6 ಅಷ್ಟು ಚಾಕ್ಲೇಟ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಈಚ್ ಸ್ಟೂಡೆಂಟ್ಸ್ 1/6 ಆಫ್ ದಿ ಟೋಟಲ್ ನಂಬರ್ ಆಫ್ ಕ್ಲಾಸ್. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಹೇಳಿದ್ದಾರೆ, ಏನಂದರೆ ಇಫ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಬಿಕಮ್ಸ್ 1/3, ನಂಬರ್ ಆಫ್ ಸ್ಟೂಡೆಂಟ್ಸ್ 1/3 ಆಗಿದ್ದರೆ ಈಚ್ ಸ್ಟೂಡೆಂಟ್ ಗೆಟ್ 27 ಚಾಕ್ಲೇಟ್ಸ್. ಸೊ 1/3 ಆದಾಗ 27 ಚಾಕ್ಲೇಟ್ಸನ್ನು ತಗೊಳ್ತಾರೆ. ಹಾಗಾದರೆ 3 1s 3 9s 27. ನಿಮಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು, ಯಾಕಂದರೆ 9 × 1 9 ಆಗುತ್ತೆ, 9 × 6 ಅಂದರೆ 54 ಬರುತ್ತೆ. ಸೊ ಇಲ್ಲೇ ಹೇಳಿದ್ದಾರೆ ಅವರು
ಇಫ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಬಿಕಮ್ಸ್ 1/3, ಸೊ 1/3 ಆಗಿದ್ರೆ ಏನಾಗುತ್ತಂತೆ ಈಚ್ ಸ್ಟೂಡೆಂಟ್ಸ್ ಗೆಟ್ 27 ಚಾಕ್ಲೇಟ್. ಸೊ ಈಚ್ ಸ್ಟೂಡೆಂಟ್ಸ್ 27 ಚಾಕ್ಲೇಟ್ ತಗೊಳ್ತಾರೆ ಅಂದರೆ 1/3 ಆದಾಗ ಅಲ್ಲಿ 9 ಮೆಂಬರ್ಸ್ ಇದ್ದಾರೆ ಅಂತಲೇ ಅರ್ಥ. ಹಾಗಾಗಿ 54 × 9 ಮಾಡಿ. ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಯಾಕೆ 9ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ ಟೋಟಲ್ ಸ್ಟ್ರೆಂತ್ ಕೊಟ್ಟಿಲ್ಲ ಅಲ್ವಾ. ಸೊ ಟೋಟಲ್ ಸ್ಟ್ರೆಂತ್ ಕೊಟ್ಟಿಲ್ಲ ಅಂದರೆ 1/6 ಅಂತ ಹೇಳಿದ್ದಾರೆ, 1/3 ಇಲ್ಲೂ 6 ಮತ್ತು 3ನ ಆ್ಯಡ್ ಮಾಡಿದ್ರೆ 9 ಬರುತ್ತೆ ನಿಮಗೆ. ಅಥವಾ ಇಫ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಬಿಕಮ್ಸ್ 1/3 ದೆನ್ ಈಚ್ ಸ್ಟೂಡೆಂಟ್ಸ್ ಗೆಟ್ 27 ಚಾಕ್ಲೇಟ್. ಸೊ ಕ್ಲಾಸಿನ ನಂಬರ್ ಆಫ್ ಸ್ಟೂಡೆಂಟ್ಸ್ 1/3 ಆಗಿದ್ರೆ ಪ್ರತಿಯೊಬ್ಬ 27 ಚಾಕ್ಲೇಟ್ ಸಿಗುತ್ತೆ ಅಂದರೆ 3 9 27. ಇಲ್ಲೂ ಕೂಡ ಸ್ಟ್ರೆಂತ್ ಸಿಗುತ್ತೆ. 9 ಅನ್ನೋದು ಯಾವುದನ್ನು ಬೇಕಾದ್ರೂ ತಗೊಳ್ಳಿ, 6 ಮತ್ತು 3 ಆ್ಯಡ್ ಮಾಡಿದ್ರು 9 ಅಥವಾ 9 ಅಂದರೂ 9 ಆಗುತ್ತೆ. 54 9s, ಸೊ 9 4s 36ಗೆ 6 3 ಕ್ಯಾರಿ, 9 5s 45 + 3 48. ಹಾಗಾಗಿ ಟೋಟಲ್ ಎಷ್ಟು ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಆಗಿತ್ತು ಕ್ಲಾಸಲ್ಲಿ ಅಂದರೆ 586. ಆಪ್ಷನ್ ಬಿ ಆನ್ಸರ್ 486. ಕ್ವಶನ್ ನೋಡ್ಲಿಕ್ಕೆ ಸ್ವಲ್ಪ ಲೆಂತಿ ಕ್ವಶನ್ಸ್ ಇದೆ, ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಇದರಲ್ಲಿ ಏನೂ ಕಾಂಪ್ಲಿಕೇಟೆಡ್ ಇಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸ್ ವೈ ಯಾವುದರ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅವ್ರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಯೂಸ್ ಮಾಡಿಕೊಂಡು ಅನಲೈಸ್ ಮಾಡ್ತಾ ಹೋಗಿ ಎಕ್ಸಾಮಲ್ಲೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ರೇಷಿಯೋ ಆಫ್ ಇನ್ಕಮ್ ಆಫ್ ಎ ಟು ದಟ್ ಆಫ್ ಬಿ ಈಸ್ 5:9. ಸೊ ಇನ್ಕಮ್ ರೇಷಿಯೋ ಕೊಟ್ಟಿದ್ದಾರೆ, ಎ ಮತ್ತು ಬಿ ಇಬ್ಬರು ಇದ್ದಾರೆ. ಇನ್ಕಮ್ ರೇಷಿಯೋ ಎಷ್ಟಿದೆ ಅಂದರೆ 5:9 ಇದೆ. ನೆಕ್ಸ್ಟ್, ಇಫ್ ಎಕ್ಸ್ಪೆಂಡಿಚರ್ ಆಫ್ ಎ ಈಸ್ 3/8 ಆಫ್ ಹಿಸ್ ಇನ್ಕಮ್, ಎಯ ಇನ್ಕಮ್ ಎಷ್ಟಿದೆಯೋ ಅದರ 3/8 ಅಷ್ಟು ಎಕ್ಸ್ಪೆಂಡಿಚರ್ ಆಗತ್ತಂತೆ. ಅದೇ ರೀತಿ ಎಕ್ಸ್ಪೆಂಡಿಚರ್ ಆಫ್ ಬಿ ಈಸ್ 4/9 ಆಫ್ ಹಿಸ್ ಇನ್ಕಮ್, ಅಂದರೆ ಬಿಯ ಇನ್ಕಮ್ ಎಷ್ಟೋ ಇದೆ ಅದರ 4/9 ಅಷ್ಟು ಎಕ್ಸ್ಪೆಂಡಿಚರ್ ಇರಬೇಕು. ನೆಕ್ಸ್ಟ್, ಸಮ್ ಆಫ್ ದೇಯರ್ ಸೇವಿಂಗ್ಸ್ ಈಸ್ ₹1950, 1950. ಸೇವಿಂಗ್ಸ್ ಎಷ್ಟಿದೆಯಂತೆ 1950 ಸೇವಿಂಗ್ಸ್ ಆಗುತ್ತೆ. ಸೊ ಇದು 4/9 ಬಿಯ ಎಕ್ಸ್ಪೆಂಡಿಚರು, 3/8 ಅನ್ನೋದು ಎಯ ಎಕ್ಸ್ಪೆಂಡಿಚರ್. ಹಾಗಾದರೆ ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದೇಯರ್ ಇನ್ಕಮ್, ಅವರಿಬ್ಬರ ಇನ್ಕಮ್ ನಡುವಿನ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಇನ್ಕಮ್ ರೇಷಿಯೋ ಚೆಕ್ ಮಾಡ್ಕೊಳ್ಳಿ. 5:9 ಇದೆ, ಇರೋದು ಇಬ್ಬರೇ ಪರ್ಸನ್ನು, ಒಬ್ಬ ಎ ಇದ್ದಾನೆ, ಇನ್ನೊಬ್ಬ ಬಿ ಇದ್ದಾನೆ. ಸೊ ಅವರಲ್ಲಿ ಇನ್ಕಮ್ ಫಸ್ಟ್ ಏನು ಡೈರೆಕ್ಟ್ ಕೊಟ್ಟಿದ್ದಾರೋ ಡೈರೆಕ್ಟ್ ಇನ್ಫಾರ್ಮೇಷನ್ ಇದು 5 ಇದೆ, ಇಲ್ಲಿ 9 ಇದೆ. ಸೊ ನೆಕ್ಸ್ಟು ಎಕ್ಸ್ಪೆಂಡಿಚರ್ ಕೊಟ್ಟಿಲ್ಲ ಅವರು, ಎಕ್ಸ್ಪೆಂಡಿಚರ್ಗೆ ಇಂಡೈರೆಕ್ಟಾಗಿ ಇನ್ಫಾರ್ಮೇಷನ್ ಇದೆ. ಎಕ್ಸ್ಪೆಂಡಿಚರ್ಗೆ ಇಂಡೈರೆಕ್ಟ್ ಇನ್ಫಾರ್ಮೇಷನನ್ನು ಹೇಳಿದ್ದಾರೆ. ಏನು ಅಂದರೆ ಎಯ ಎಕ್ಸ್ಪೆಂಡಿಚರ್ ಎಷ್ಟಿರಬೇಕು ಅಂದರೆ 3/8 ಆಫ್ ಹಿಸ್ ಇನ್ಕಮ್, ಅಂದರೆ ಅವನ ಇನ್ಕಮ್ ಏನು 5 ಇದೆ ಇದರ 3/8 ಅಷ್ಟು ಎಯ ಎಕ್ಸ್ಪೆಂಡಿಚರ್ ಇರಬೇಕು. ಹಾಗಾದರೆ 5 3s 15 /8 ಅನ್ನೋದು ಎಯ ಎಕ್ಸ್ಪೆಂಡಿಚರ್ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಆಫ್ ಬಿ ಈಸ್ 4/9 ಆಫ್ ಹಿಸ್ ಇನ್ಕಮ್, ಬಿಯ ಇನ್ಕಮ್ 9 ಇದೆ, ಹಾಗಾದರೆ ಅವನ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅಂದರೆ 9 × 4/9, 9ಗೆ 9 ಕ್ಯಾನ್ಸಲ್ಲು 4 ಆಗಿರುತ್ತೆ. ಹಾಗಾದರೆ ಬಿಯ ಎಕ್ಸ್ಪೆಂಡಿಚರ್ 4 ಆಯಿತು, ಎ ಎಕ್ಸ್ಪೆಂಡಿಚರ್ 15/8 ಆಯಿತು. ನೆಕ್ಸ್ಟ್ ಕೇಳಿರೋದು ಸಮ್ ಆಫ್ ದೇಯರ್ ಸೇವಿಂಗ್ಸ್ ಈಸ್ ₹1950 ಅಂತ ಕೇಳಿದ್ರು. ಅಂದರೆ ಇವರಿಬ್ಬರ ಸೇವಿಂಗ್ಸನ್ನು ಸಮ್ ಮಾಡಿದರೆ 1950 ಆಗುತ್ತೆ. ಹಾಗಾದರೆ ಸೇವಿಂಗ್ಸಿಗೆ ಫಾರ್ಮುಲಾ ಏನು? ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಆಗುತ್ತೆ. ಇದೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಯ ಸೇವಿಂಗ್ಸ್ ಸಿಗುತ್ತೆ, ಇದೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬಿಯ ಸೇವಿಂಗ್ಸ್ ಸಿಗುತ್ತೆ. ಎ ಮತ್ತು ಬಿ ಇಬ್ಬರ ಸೇವಿಂಗ್ಸನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 1950 ಅನ್ನೋದು ಸಿಗುತ್ತೆ. ಅವರು ಅದನ್ನು ಹೇಳಿರೋದು ಸಮ್ ಆಫ್ ದೇಯರ್ ಸೇವಿಂಗ್ಸ್, ಅಂದರೆ ಇಬ್ಬರ ಸೇವಿಂಗ್ಸನ್ನು ಆ್ಯಡ್ ಮಾಡಿದ್ರೆ 1950. ಹಾಗಾದರೆ ಇನ್ಕಮ್ ಎಷ್ಟು ಅಂತ ಕೇಳಿದೆ. ಫಸ್ಟ್ ನೀವೀಗ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಎಯ ಇನ್ಕಮ್ 5 ಇದೆ, ಎಕ್ಸ್ಪೆಂಡಿಚರ್ 15/8 ಇದೆ, ಇದೆರಡು ಡಿಫ್ರೆನ್ಸ್ ಮಾಡ್ಕೊಂಡ್ರೆ ನಿಮಗೆ ಎಯ ಸೇವಿಂಗ್ ಸಿಗುತ್ತೆ. ಬಿಯ ಇನ್ಕಮ್ 9 ಇದೆ, ಬಿಯ ಎಕ್ಸ್ಪೆಂಡಿಚರ್ 4 ಇದೆ, ಇದೆರಡು ಡಿಫ್ರೆನ್ಸ್ ಮಾಡಿದ್ರೆ ನಿಮಗೆ ಬಿಯ ಎಕ್ಸ್ಪೆಂಡಿಚರ್ ಸಿಗುತ್ತೆ. ಸೊ ಅದರ ಬೇಸ್ ಮೇಲೆ ನೀವು ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ ಎಯ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಇನ್ಕಮ್ ಎಷ್ಟಿದೆ, ಅದರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ಫಸ್ಟ್ ನಿಮಗೆ ಎ, ನೆಕ್ಸ್ಟು ಬಿ. ಸೊ ಎಯ ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮನ್ನು ಕನ್ಸಿಡರ್ ಮಾಡಿ ಸೇವಿಂಗ್ಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಯ ಇನ್ಕಮ್ ನಿಮಗೆ 5 ಇದೆ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಅಂದರೆ ನಿಮಗೆ ಪ್ರಾಫಿಟ್ ಅನ್ನೋದು, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಅಂದರೆ ಸೇವಿಂಗ್ಸ್ ಅನ್ನೋದು ಗೊತ್ತಿದೆ. ಹಾಗಾಗಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ದ್ಯಾಟ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ಇನ್ಕಮ್ 5 ಇದೆ, ಹಾಗಾದರೆ ಎಕ್ಸ್ಪೆಂಡಿಚರು 15/8. ಸೊ ಇಲ್ಲಿ ಎಲ್ ಸಿ ಎಮ್ ಮಾಡಲೇಬೇಕಾಗತ್ತೆ. 1 ಇದೆ, ಏನಿಲ್ಲ ಅಂದರೆ 8 ಬರುತ್ತೆ ಎಲ್ ಸಿ ಎಮ್. ಇಲ್ಲಿ 1 × 8 ಆದರೆ 5 × 8 ಮಾಡಿ. ಸೊ 8 5s 40 ಆಗುತ್ತೆ. ಇಲ್ಲಿ
15 ಆಗುತ್ತೆ. ಹಾಗಾದರೆ 40ಯಲ್ಲಿ 15ನ ಮೈನಸ್ ಮಾಡಿದರೆ ನಿಮಗೆ 25/8 ಅನ್ನೋದು ಎ ಯ ಸೇವಿಂಗ್ಸ್ ಆಗಿರುತ್ತೆ. ಅದೇ ರೀತಿ ಬಿ ಯ ಸೇವಿಂಗ್ಸಿಗೆ ಬನ್ನಿ. ಬಿ ಯ ಇನ್ಕಮ್ ನಿಮಗೆ 9 ಇತ್ತು, ಎಕ್ಸ್ಪೆಂಡಿಚರ್ 4 ಇತ್ತು. ಇಲ್ಲಿ ಯಾವುದೇ ಎಲ್ ಸಿ ಎಮ್ ಮಾಡೋ ಅವಶ್ಯಕತೆ ಇಲ್ಲ. 9 - 4 ಅಂದರೆ 5 ಅನ್ನೋದು ಬಿ ಯ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಎ ಯ ಬಿ ಯ ಸೇವಿಂಗ್ಸ್ 5 ಆಗುತ್ತೆ, ಎ ಯ ಸೇವಿಂಗ್ಸ್ 25/8 ಆಗುತ್ತೆ. ನಿಮಗೆ ನೆಕ್ಸ್ಟ್ ಹೇಳಿರುವಂಥದ್ದು ಸಮ್ ಆಫ್ ದೇಯರ್ ಸೇವಿಂಗ್ಸ್, ಅಂದರೆ ಇದು ಎರಡು ಸೇವಿಂಗ್ಸ್ ಎ ಮತ್ತು ಬಿ ಇಬ್ಬರ ಸೇವಿಂಗ್ಸ್ ಆ್ಯಡ್ ಮಾಡಿದರೆ ನಿಮಗೆ ಏನಾಗತ್ತಂತೆ 1950 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಬ್ಬರ ಸೇವಿಂಗ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. 25/8 ಮತ್ತು 5ನ್ನು ಆ್ಯಡ್ ಮಾಡಿದರೆ 1950 ಬರುತ್ತೆ. ಹಾಗಾದರೆ ಸೊ ಅದೆರಡನ್ನು ಆ್ಯಡ್ ಮಾಡ್ಕೊಳ್ಳೋದಾದರೆ ಸೊ ಎ ಯ ಸೇವಿಂಗ್ಸ್ ಮತ್ತು ಎ ಪ್ಲಸ್ ಬಿ ಯ ಸೇವಿಂಗ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. 25/8 ಎ ಯ ಸೇವಿಂಗ್ಸ್ ಇದೆ, ಅದೇ ರೀತಿ ಬಿ ಯ ಸೇವಿಂಗ್ಸ್ 5 ಇದೆ. ಸೊ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಎಗೇನ್ ಇದೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಎರಡನ್ನು ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ 8 ಅನ್ನೋದು ಎಲ್ ಸಿ ಎಮ್ ಆಗುತ್ತೆ. ಸೊ ಇಲ್ಲಿ 1 × 8, ಸೊ ಅದೇ ರೀತಿ 5 × 8 ಮಾಡಿ 25 ಹಾಗೆ ಇರುತ್ತೆ. 5 × 8 ಅಂದರೆ 8 × 5 = 40. ಇಲ್ಲೆರಡನ್ನು ಆ್ಯಡ್ ಮಾಡ್ಕೊಳ್ಬೇಕು. 25 + 40 ಅಂದರೆ 65/8 ಆಗುತ್ತೆ. ಈ ಆನ್ಸರ್ ಹೇಳಿದ್ದಾರೆ ಅವರು. 65/8ಗೆ ಎಷ್ಟು 1950. ಸೊ 65/8 ಇಬ್ಬರ ಸೇವಿಂಗ್ಸ್ ಆ್ಯಡ್ ಮಾಡಿದಾಗ 65/8 ಬಂತು. ಈ 65/8 ಅನ್ನೋ ವ್ಯಾಲ್ಯೂ ಏನಿದೆ ಇದು 1950. ಸಮ್ ಆಫ್ ದೇಯರ್ ಸೇವಿಂಗ್ಸ್ ಅಂದರೆ ಎರಡು ಸೇವಿಂಗ್ಸನ್ನು ಸಮ್ ಮಾಡಿದಾಗ 65/8 ಬರುತ್ತೆ. 65/8 ಬರುತ್ತೆ, 1950 ಆಗುತ್ತೆ. ಹಾಗಾದರೆ ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದೇಯರ್ ಇನ್ಕಮ್ ರೇಷಿಯೋ ಏನಿದೆ 5:9 ಇದೆ. ಡೈರೆಕ್ಟಾಗಿ 5 ಮತ್ತು 9ಗೆ ಡಿಫ್ರೆನ್ಸ್ ಎಷ್ಟು ನೋಡ್ಕೊಳ್ಳಿ. 5 ಮತ್ತು 9ಗೆ ಡಿಫ್ರೆನ್ಸ್ ಇರೋದು 4. ಸೊ ಇಲ್ಲಿ 4 ಡಿಫ್ರೆನ್ಸ್ ಇದೆ ಅಂದರೆ ನೀವು ಡೈರೆಕ್ಟಾಗಿ 65/8ಗೆ 1950 ಆದರೆ 4ಗೆ ಎಷ್ಟು ಡೈರೆಕ್ಟಾಗಿ ಅವರ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸೇವಿಂಗ್ಸ್ 950 ಇದೆ ಅಂದರೆ ಇಲ್ಲಿ 4 ಬೇಸ್ ಮೇಲೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ 65/8 ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. 65/8ಗೆ ನಿಮಗೆ 1950 ಆದರೆ ಅವ್ರು ಕೇಳಿರೋದು ಡಿಫ್ರೆನ್ಸ್ ಬಿಟ್ವೀನ್ ದೇಯರ್ ಇನ್ಕಮ್. ಡಿಫ್ರೆನ್ಸ್ ಅಂದರೆ ಈ ರೇಷೋ ಇನ್ಕಮ್ ರೇಷೋ ಏನಿದೆ ಅದನ್ನು ಡಿಫ್ರೆನ್ಸ್ ಮಾಡಿರಿ. 5 ಮತ್ತು 9 ಇದೆ, ಇನ್ಕಮ್ ರೇಷೋ ನಿಮಗೆ 5:9 ಇದೆ. ಇದೆರಡು ಡಿಫ್ರೆನ್ಸ್ ಮಾಡಿದ್ರೆ 4 ಬರುತ್ತೆ. ಸೊ ಹಾಗಾದರೆ 65/8ಗೆ 1950 ಆದರೆ 4ಗೆ ಎಷ್ಟು? ಸೊ ಹಾಗಾದರೆ ಇಲ್ಲಿ ಸರ್ ಇದು ಸೇವಿಂಗ್ಸ್ ಕೊಟ್ಟಿದ್ದಾರಲ್ಲ, ಸೇವಿಂಗ್ಸ್ ಕೊಟ್ಟರೂ ಕೂಡ ಸೇವಿಂಗ್ಸ್ ಅನ್ನೋದು 1950. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೇವಿಂಗ್ಸ್ ಅನ್ನೋದು ಇಬ್ಬರು ಸೇವಿಂಗ್ಸ್ ಆ್ಯಡ್ ಮಾಡಿದ್ರೆ 1950 ಬರುತ್ತೆ. ಸೊ ಅದರ ಬೇಸ್ ಮೇಲೆ ನೀವು ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು 4ಗೆ ಎಷ್ಟು ಅನ್ನೋದು. ಹಾಗಾದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ 1950 × 4 × 65/8 ಇರೋದು 8/65 ಆಗುತ್ತೆ. ಸೊ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ 1950 × 4 × 8 / 65. 65/8 ಈ ಕಡೆ ಬರ್ಬೇಕಾದ್ರೆ 8/65. ಹಾಗಾದರೆ ಸೊ 13ನಲ್ಲಿ ಡಿವೈಡ್ ಆಗುತ್ತೆ. 13 × 5 = 65 ಅಥವಾ 5 13s ಯಾಕಂದರೆ ಇಲ್ಲಿ 5 ಇರೋದ್ರಿಂದ 5ಅಲ್ಲೇ ಡಿವೈಡ್ ಮಾಡಬೇಕಾಗುತ್ತೆ. 5 13s ನಿಮಗೆ 65 ಆಗುತ್ತೆ. 5 13s 65. ಸೊ ಇಲ್ಲಿ 5 3s 15. ನೆಕ್ಸ್ಟು 4 ಉಳಿತು 45. 5 9s 45. 390. ನೆಕ್ಸ್ಟ್ ಅಗೈನ್ 13ನಲ್ಲಿ 390 ಡಿವೈಡ್ ಆಗುತ್ತೆ. 13 1s 13 3s. ಸೊ 13 3s 39, 30 ಆಯಿತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ 8 4s 32. ಸೊ ಅಲ್ಲಿಗೆ 30 ಮತ್ತು 32ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ 30 ಮತ್ತು 32ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂದರೆ 32 × 30 ಮಾಡಿ 0 ಆಗುತ್ತೆ. ನೆಕ್ಸ್ಟ್ 3 2s 6, 3 3s 9. ಹಾಗಾದರೆ ನಿಮ್ಮ ಆನ್ಸರು 960 ಆಗಿರಬೇಕು. ಡಿಫ್ರೆನ್ಸ್ ಬಿಟ್ವೀನ್ ದೇಯರ್ ಇನ್ಕಮ್, ಅವರಿಬ್ಬರ ನಡುವಿನ ಇನ್ಕಮ್ ಡಿಫ್ರೆನ್ಸ್ ಎಷ್ಟು ಅಂದರೆ ಅದು 960. ಆಪ್ಷನ್ ಡಿ ಅಥವಾ ಆನ್ಸರು 960 ಆಗಿರುತ್ತೆ. ಈ ರೀತಿ ಕ್ವಶನ್ಸನ್ನು ಬಟ್ ಇಲ್ಲಿ ಫ್ರಾಕ್ಷನ್ ಏನಿದೆ 3/8 ಮತ್ತು 4/9 ಅನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಈ ರೀತಿ ಕ್ವಶನ್ಸು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಡಿವೈಡ್ 27 × 2 ಪಾರ್ಟ್ಸ್ ಅಂತ ಇದೆ. ಸೊ 27ಅನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದಾಗ ಟೋಟಲ್ 27 ಇದೆ. ಇದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. 5 times the first and 11 times the second together is equal to 195. ಅಂದರೆ ಫಸ್ಟ್ 5 times ತಗೊಳ್ಬೇಕು, ನೆಕ್ಸ್ಟ್ 11 times ತಗೊಬೇಕು. ಎರಡನ್ನೂ ಆ್ಯಡ್ ಮಾಡಿದಾಗ ಟುಗೆದರ್ ಅಂದರೆ ಆ್ಯಡ್ ಮಾಡಬೇಕು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ವರ್ಡ್ಗಳನ್ನು. ಟುಗೆದರ್ ಅಂದರೆ ಆ್ಯಡ್ ಮಾಡ್ತೀವಿ. ಸೊ ಟುಗೆದರ್ ಅಂತ ಹೇಳಿದ್ದಾರೆ. ಟುಗೆದರ್ ಅಂದರೆ ಆ್ಯಡ್ ಮಾಡಿಕೊಂಡ್ರೆ 195 ಬರಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ದೆನ್ ರೇಷೋ ಆಫ್ ಫಸ್ಟ್ ಟು ಸೆಕೆಂಡ್ ಪಾರ್ಟ್ ಈಸ್, ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟಿನ ರೇಷೋ ಏನಾಗುತ್ತೆ ಅಂತ ಕೇಳಿದ್ದಾರೆ.
ಸೊ ಸೆಕೆಂಡ್ ಪಾರ್ಟನ್ನು ನಾನು ಎಕ್ಸ್ ಅಂತ ತಗೊಳ್ತೀನಿ, ಫಸ್ಟ್ ಪಾರ್ಟನ್ನು ನೀವು ಹಾಗಾದ್ರೆ ಏನಾಗುತ್ತೆ 5 ಟೈಮ್ಸ್ ದಿ ಫಸ್ಟ್ ಅಂತ ಹೇಳಿದ್ದಾರೆ. ಸೊ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಬೇಕು, ಸೊ ದ್ಯಾಟ್ 5 ಟೈಮ್ಸ್ ದಿ ಫಸ್ಟ್ ಆ್ಯಂಡ್ 11 ಟೈಮ್ಸ್ ದಿ ಸೆಕೆಂಡ್. ಸೊ ಸೆಕೆಂಡ್ನ ನಾನು 11 ಅಂತಲೇ ತಗೊಳ್ತೀನಿ, ಫಸ್ಟ್ ಒನ್ನನ್ನು ಹಾಗಾದರೆ 5 × 27 - x ಅಂತ ತಗೊಳ್ತೀನಿ. ಯಾಕಂದರೆ ಸೆಕೆಂಡ್ ಪಾರ್ಟನ್ನು ನಾನು ಜಸ್ಟ್ 11x ಅಂತ ತಗೊಂಡ್ರೆ ಫಸ್ಟ್ ಪಾರ್ಟ್ ಏನಾಗುತ್ತೆ, ಸೊ 27 - x, ಈ ಪಾರ್ಟನ್ನು ಮೈನಸ್ ಮಾಡಿದರೆ ನಿಮಗೆ ಸೆಕೆಂಡ್ ಪಾರ್ಟ್ ಇದೇ ಆಗಿರುತ್ತೆ. ದ್ಯಾಟ್ ಈಸ್ ಈಕ್ವಲ್ ಟು 195. ಸೊ ಅದನ್ನೇ ಅವ್ರು ಹೇಳಿರೋ ಟುಗೆದರ್ ಇದೆರಡನ್ನು ಆ್ಯಡ್ ಮಾಡಿದಾಗ 195 ಬರಬೇಕು. ಹಾಗಾದರೆ 5 × 27 ಮಾಡ್ಕೊಳ್ಳಿ, 25 100, 7 5 35, 135 ಆಗುತ್ತೆ. 5 × x - 5x ಪ್ಲಸ್ 11x ದ್ಯಾಟ್ ಈಸ್ ಈಕ್ವಲ್ ಟು 195. 135 ಮತ್ತು 195 ಡಿಫ್ರೆನ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ 135 ಈ ಕಡೆ ಬರ್ಬೇಕಾದ್ರೆ ಮೈನಸ್ ಆಗುತ್ತೆ, ಡಿಫ್ರೆನ್ಸ್ ಮಾಡಿದರೆ 60, -5 11 ಡಿಫ್ರೆನ್ಸು 6x ಆಗುತ್ತೆ. 6x ಈಸ್ ಈಕ್ವಲ್ ಟು 60, ಹಾಗಾದರೆ x ಈಸ್ ಈಕ್ವಲ್ ಟು 10 ಆಗಿರಬೇಕು. ಸೊ ನೀವು ಸೆಕೆಂಡ್ ಪಾರ್ಟ್ನ ಎಕ್ಸ್ ಅಂತ ತಗೊಂಡಿದ್ದೀರಾ. ಸೊ ಫಸ್ಟ್ ಹೇಳಿದ್ದೀನಿ ನಾನು ಸೆಕೆಂಡ್ ಪಾರ್ಟನ್ನು ಎಕ್ಸ್ ಅಂತ ತಗೊಂಡ್ರೆ ಈ ಪಾರ್ಟನ್ನ 5 × 27 - x ಅಂತ ತಗೊಳ್ತೀನಿ. ಸೊ ಸೆಕೆಂಡ್ ಪಾರ್ಟ್ 10 ಬಂತು, ಹಾಗಾದರೆ 27 ಟೋಟಲ್ ಇದೆ. 27ನಲ್ಲಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೆಕೆಂಡ್ ಪಾರ್ಟ್ 10 ಬಂದಿದೆ, ಹಾಗಾದರೆ ಫಸ್ಟ್ ಪಾರ್ಟ್ ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ 17:10. ನಿಮಗೆ ಆನ್ಸರ್ಲಿ 10:17 ಇರುತ್ತೆ, ಬಟ್ 10:17 ರಾಂಗ್. ಯಾಕೆ ಅಂದರೆ ನೀವು ಸೆಕೆಂಡ್ ಪಾರ್ಟನ್ನು ನಾನಿಲ್ಲಿ ಹೇಳಿದ್ದೀನಿ, ಸೆಕೆಂಡ್ ಪಾರ್ಟನ್ನು ಎಕ್ಸ್ ಅಂತ ತಗೊಳ್ಳಿ. ಹಾಗಾದರೆ ಫಸ್ಟ್ ಪಾರ್ಟ್ ಏನಾಗುತ್ತೆ 5 × 27 - x ಆಗುತ್ತೆ. ಉಳಿದಿರುವಂತಹ ಫಸ್ಟ್ ಪಾರ್ಟ್ ಏನಿದೆ ಅದರಲ್ಲಿ ಎಕ್ಸನ್ನು ಮೈನಸ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಸಿಗುತ್ತೆ. ಹಾಗಾಗಿ 10 ಏನಿದೆ ಇದು ಸೆಕೆಂಡ್ ಪಾರ್ಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಫಸ್ಟ್ ಪಾರ್ಟ್ ಏನಾಗಿರಬೇಕು 17 ಆಗಿರಬೇಕು. 17:10 ಅನ್ನೋದು ಕರೆಕ್ಟ್ ಆಗಿರುತ್ತೆ, ಆಪ್ಷನ್ ಬಿ ಅಥವಾ ಆನ್ಸರ್ 17:10. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. In a class of 75 students, 1/5 of the total number of girls and 3/5 of the total number of boys join a cricket club ಅಂತ ಹೇಳಿದ್ದಾರೆ. ಟೋಟಲ್ ಆಗಿ 75 ಸ್ಟೂಡೆಂಟ್ಸ್ ಇದ್ದಾರೆ. ಆ 75 ಸ್ಟೂಡೆಂಟ್ಸಲ್ಲಿ 1/5 ಆಫ್ ಟೋಟಲ್ ನಂಬರ್ ಆಫ್ ಗರ್ಲ್ಸ್, 1/5 ಆಫ್ ಗರ್ಲ್ಸ್ ಮತ್ತು 3/5 ಆಫ್ ಟೋಟಲ್ ನಂಬರ್ ಆಫ್ ಬಾಯ್ಸ್ ಜಾಯಿನ್ಸ್ ಎ ಕ್ರಿಕೆಟ್ ಕ್ಲಬ್. ಗರ್ಲ್ಸಲ್ಲಿ ಎಷ್ಟು ಜಾಯ್ನ್ ಆಗ್ತಾರೆ, ಬಾಯ್ಸಲ್ಲಿ ಎಷ್ಟು ಜಾಯ್ನ್ ಆಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಫ್ ಟೋಟಲ್ ನಂಬರ್ ಆಫ್ ಬಾಯ್ಸ್ ಜಾಯ್ನಿಂಗ್ ದಿ ಕ್ಲಬ್ ಈಸ್ 27, ಬಾಯ್ಸ್ ಟೋಟಲ್ ಆಗಿ 27 ಮೆಂಬರ್ಸ್ ಜಾಯ್ನ್ ಆಗ್ತಾ ಇದ್ದಾರಂತೆ. ಹಾಗಾದರೆ ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದಿ ಟೋಟಲ್ ನಂಬರ್ ಆಫ್ ಬಾಯ್ಸ್ ಟು ದಿ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಜಾಯ್ನಿಂಗ್ ದಿ ಕ್ಲಬ್? ಹಾಗಾದರೆ ಆ ಕ್ರಿಕೆಟ್ ಕ್ಲಬ್ಬಿಗೆ ಜಾಯ್ನ್ ಆಗಿರೋದ್ರಲ್ಲಿ ಬಾಯ್ಸ್ ಮತ್ತು ಗರ್ಲ್ಸಿನ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾರೆ. ಟೋಟಲ್ ಆಗಿ 75 ಸ್ಟೂಡೆಂಟ್ಸ್ ಇದ್ದಾರೆ, 1/5 ಗರ್ಲ್ಸು. ಇದನ್ನು ನೀವು ಕರೆಕ್ಟಾಗಿ ಬರ್ಕೊಳ್ಬೇಕಾಗುತ್ತೆ. ಟೋಟಲ್ 75 ಇರೋದು ನಿಮಗೆ. ಸೊ ಟೋಟಲ್ಲು 75 ಇದ್ದಾರೆ. ಸೊ ಅದರಲ್ಲಿ ಗರ್ಲ್ಸ್ ಏನು ಹೇಳಿದ್ದಾರೆ ಅಂದರೆ 1/5 ಅಂದರೆ 1/5 ಅಷ್ಟು ಗರ್ಲ್ಸ್ ಏನು ಮಾಡ್ತಾರೆ ಕ್ರಿಕೆಟ್ ಕ್ಲಬ್ಬಿಗೆ ಜಾಯ್ನ್ ಆಗ್ತಾರೆ. ನೆಕ್ಸ್ಟು ಬಾಯ್ಸ್ ಎಷ್ಟು ಹೇಳಿದ್ದಾರೆ ಅಂದರೆ 3/5 ಅಷ್ಟು ಬಾಯ್ಸ್ ನಿಮಗೆ ಕ್ರಿಕೆಟ್ ಕ್ಲಬ್ಬಿಗೆ ಜಾಯ್ನ್ ಆಗ್ತಾರೆ. ಬಟ್ ನೆಕ್ಸ್ಟ್ ಏನು ಹೇಳಿದ್ದಾರೆ, ಇಫ್ ದಿ ಟೋಟಲ್ ನಂಬರ್ ಆಫ್ ಬಾಯ್ಸ್ ಜಾಯ್ನಿಂಗ್ ದಿ ಕ್ಲಬ್ ಈಸ್ 27. ಸೊ ಬಾಯ್ಸ್ ಎಷ್ಟು ಜಾಯ್ನ್ ಆಗ್ತಾರೆ ಕ್ರಿಕೆಟ್ ಕ್ಲಬ್ಬಿಗೆ 3/5 ಅಷ್ಟು ಜಾಯ್ನ್ ಆಗ್ತಾರೆ. ಅಂದರೆ 5 ಜನ ಬಾಯ್ಸ್ ಇದ್ದರೆ 3 ಜನ ಮಾತ್ರ ಜಾಯ್ನ್ ಆಗೋದು. ಹಾಗಾದರೆ ಅದರ ವ್ಯಾಲ್ಯೂ ಏನಿದೆ 27 ಇದೆ. ಸೊ 3ಗೆ 27 ಆದರೆ 5ಗೆ ಎಷ್ಟು? ಸೊ 3 9s are 27, 9 5s are 45. ಸೊ 9 5s are 45 ಆದರೆ ನಿಮಗೆ ಅಲ್ಲಿ ಒಂದು ವ್ಯಾಲ್ಯೂ ಸಿಗುತ್ತೆ. ಯಾವ ವ್ಯಾಲ್ಯೂ ಅಂದರೆ ಅದು ಬಾಯ್ಸ್ ಎಷ್ಟು ಜನ ಟೋಟಲ್ ಇದ್ದರು 45 ಆಗುತ್ತೆ. ಸೊ ಬಾಯ್ಸ್ ಟೋಟಲಿಗೆ ಬಂದರೆ ನಿಮಗೆ 45 ಒಂದು ವ್ಯಾಲ್ಯೂ ಸಿಕ್ತು. ಸೊ 5ಗೆ 45. ಹಾಗಾದರೆ ಬಾಯ್ಸ್ 45 ಆದರೆ 75ಅಲ್ಲಿ 45 ಬಾಯ್ಸ್ ಆದರೆ ರಿಮೈನಿಂಗ್ ಏನಿದ್ದಾರೆ ಅವ್ರು ಗರ್ಲ್ಸ್ ಆಗಿರಲೇಬೇಕು. ಹಾಗಾಗಿ ಇದನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಬೋದು ನೀವು. ಸೊ ಕಂಪ್ಯಾರಿಸನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಟೋಟಲ್ ನಿಮಗೆ 75 ಇದ್ದಾರೆ, ಟೋಟಲ್ 75 ಇದ್ದಾರೆ. ಅದರಲ್ಲಿ ನಿಮಗೆ ಆಲ್ರೆಡಿ 45 ಬಾಯ್ಸ್ ಸಿಕ್ಕಿದ್ದಾರೆ ಅಂದರೆ ರಿಮೈನಿಂಗ್ ಏನಿದಾರೋ ಅವ್ರು ಗರ್ಲ್ಸ್ ಆಗಿರಲೇಬೇಕು 30. ನೆಕ್ಸ್ಟ್ ಏನು ಹೇಳಿದರೆ 1/5 ಆಫ್ ದಿ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಸೊ ಈ 30 ಏನಿದೆ ಇದರಲ್ಲಿ 1/5. ಸೊ 30 × 1/5, 5 6 30, 6 × 1 6 ಆಗಿರುತ್ತೆ. ಅಂದರೆ 6 ಮೆಂಬರ್ಸ್ ಏನು ಮಾಡ್ತಾರಂತೆ ಕ್ರಿಕೆಟ್ ಕ್ಲಬ್ಬಿಗೆ ಜಾಯ್ನ್ ಆಗ್ತಾರೆ. ಸೊ ನೆಕ್ಸ್ಟ್ ಅಲ್ಲಿಗೆ ಗರ್ಲ್ಸಲ್ಲಿ 6 ಮೆಂಬರ್ಸು ಕ್ರಿಕೆಟ್ ಕ್ಲಬ್ಬಿಗೆ ಜಾಯ್ನ್ ಆಗ್ತಾರೆ. ಇವರು ಗರ್ಲ್ಸ್ ಆಯಿತು. ಬಾಯ್ಸಲ್ಲಿ ಅವರೇ ಹೇಳಿದ್ದಾರೆ ಎಷ್ಟು 27 ಮೆಂಬರ್ಸು ಕ್ರಿಕೆಟ್ ಕ್ಲಬ್ಬಿಗೆ ಜಾಯ್ನ್ ಆಗ್ತಾರೆ. ನೆಕ್ಸ್ಟ್ ಕೇಳಿರೋದೇನು, ಬಾಯ್ಸ್ ಮತ್ತು ಗರ್ಲ್ಸ್ ಏನು ಕ್ರಿಕೆಟ್ ಕ್ಲಬ್ಬಿಗೆ ಜಾಯ್ನ್ ಆದರೂ ಅವರ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ 6 ಮತ್ತು 27ಗೆ ರೇಷಿಯೋ ಮಾಡ್ಬೋದಾ ಡೈರೆಕ್ಟಾಗಿ?
ಸೊ 6 ಆ್ಯಂಡ್ 27ಗೆ ರೇಷೋನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾ ನಾನು? ಸೊ ಯಾರು ನಮಗೆ ಬಾಯ್ಸ್ ಏನಿದ್ದಾರೆ 27 ಇದ್ದಾರೆ. ಸೊ ಬಾಯ್ಸ್ 27 ಇದ್ದಾರೆ, ಗರ್ಲ್ಸ್ 6 ಇದ್ದಾರೆ. ಸೊ ಇವರು ಬಾಯ್ಸ್ ಆಯಿತು, ಇವರು ಗರ್ಲ್ಸ್ ಆಯಿತು. ಅವ್ರು ಕೇಳಿರೋದು ಅದೇ, ಬಾಯ್ಸ್ ಟು ದಿ ಟೋಟಲ್ ನಂಬರ್ ಆಫ್ ಗರ್ಲ್ಸ್. ಬಾಯ್ಸ್ ಮತ್ತು ಗರ್ಲ್ಸಿಗೆ ರೇಷೋ ಕೇಳಿರೋದು. ಹಾಗಾದರೆ 3 2s 6, 3 9s 27, 9:2 ಆಗಿರ್ಬೇಕು. ನಿಮ್ಮ ಆನ್ಸರು 9:2 ಅಥವಾ ಆಪ್ಷನ್ ಬಿ ಅನ್ನೋದೇನಿದೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಬಾಯ್ಸ್ ಮತ್ತು ಗರ್ಲ್ಸಿಗೆ ರೇಷೋ ಕೇಳಿರೋದ್ರಿಂದ ಫಸ್ಟ್ ಬಾಯ್ಸೇ ಬರಬೇಕು, ನೆಕ್ಸ್ಟ್ ಗರ್ಲ್ಸೇ ಬರಬೇಕು. 9:2 ಅನ್ನೋದೇ ಕರೆಕ್ಟ್ ಆಗಿರುತ್ತೆ, 2:9 ಅಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದರೆ ಇನ್ ಎ ಕ್ಲಾಸ್ ಆಫ್ 125, ಟೋಟಲ್ ಆಗಿ 125 ಮೆಂಬರ್ಸ್ ಇದ್ದಾರೆ ಒಂದು ಕ್ಲಾಸಲ್ಲಿ. ಆ 125 ಮೆಂಬರ್ಸಲ್ಲಿ 20% ಆಫ್ ದಿ ಸ್ಟೂಡೆಂಟ್ಸ್ ಕ್ಯಾನ್ ಡ್ಯಾನ್ಸ್. 20% ಅಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಡ್ಯಾನ್ಸ್ ಮಾಡ್ತಾರೆ. ನೆಕ್ಸ್ಟ್ 2/5 ಆಫ್ ದಿ ಟೋಟಲ್ ಸ್ಟೂಡೆಂಟ್, ಟೋಟಲ್ ಮೇಲೆ ಹೇಳಿರೋದು 2/5 ಆಫ್ ಟೋಟಲ್ ಸ್ಟೂಡೆಂಟ್ಸ್ ಕ್ಯಾನ್ ಸಿಂಗ್. ಸೊ ಅವ್ರು ಸಿಂಗಿಂಗ್ ಅಂತೆ. ನೆಕ್ಸ್ಟ್ 2/5 ಆಫ್ ದಿ ರಿಮೈನಿಂಗ್, ಅಂದರೆ ಅದು 2 ಪಾರ್ಟ್ ಆದಮೇಲೆ ಉಳಿದಿರುವಂತಹ ರಿಮೈನಿಂಗ್ ಏನಿದೆ ಆ ರಿಮೈನಿಂಗ್ ಸ್ಟೂಡೆಂಟ್ಸ್ ಆರ್ ಗುಡ್ ಆಟ್ ಸ್ಪೋರ್ಟ್ಸ್ ಅಂತ ಹೇಳಿದ್ದಾರೆ. ಅವರು ಸ್ಪೋರ್ಟ್ಸಲ್ಲಿ ವೆಲ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಡ್ಯಾನ್ಸ್ ಆ್ಯಂಡ್ ಟು ಸ್ಟೂಡೆಂಟ್ಸ್ ಹೂ ಆರ್ ಗುಡ್ ಆಟ್ ಸ್ಪೋರ್ಟ್ಸ್? ಹಾಗಾದರೆ ಡ್ಯಾನ್ಸ್ ಮಾಡುವಂತಹ ಸ್ಟೂಡೆಂಟ್ಸು ಮತ್ತು ಸ್ಪೋರ್ಟ್ಸಲ್ಲಿ ವೆಲ್ ಪರ್ಫಾರ್ಮ್ ಮಾಡುವಂತಹ ಸ್ಟೂಡೆಂಟ್ಸಿನ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾರೆ. ನಿಮಗೆ ಟೋಟಲ್ ಕ್ಲಾಸಲ್ಲಿ ಇರುವಂತಹ ಟೋಟಲ್ ಸ್ಟ್ರೆಂತ್ ಏನಿದೆ ಅದು 125. ಈ 125ಅಲ್ಲಿ 20% ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರಂತೆ? ಡ್ಯಾನ್ಸ್ ಮಾಡ್ತಾರೆ. ಸೊ 20% ಆಫ್ ಸ್ಟೂಡೆಂಟ್ಸ್, ಅಲ್ಲಿಗೆ 20% ಆಫ್ ಸ್ಟೂಡೆಂಟ್ಸ್ ಅಂದರೆ 0 0 ಕ್ಯಾನ್ಸಲ್ಲು, 2 1s 2 5s ಡೈರೆಕ್ಟಾಗಿ 1/5 ಅಂತ ಬರಿಬೋದು. 5 8s 125 ಅಂದರೆ 5 25s 125. ಸೊ ಅಲ್ಲಿಗೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋರು ಎಷ್ಟಾದರೂ ನಿಮಗೆ 25 ಆದರು. ನೆಕ್ಸ್ಟು 2/5 ಆಫ್ ದಿ ಟೋಟಲ್ ಸ್ಟೂಡೆಂಟ್ಸ್, ಮತ್ತೆ ಈ 125 ಮೇಲೆ ಹೇಳ್ತಿದ್ದಾನೆ, ಟೋಟಲ್ ಸ್ಟೂಡೆಂಟ್ಸ್ ಮೇಲೆ ಹೇಳ್ತಾ ಇರೋದು, ರಿಮೈನಿಂಗ್ ಹೇಳ್ತಾ ಇಲ್ಲ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ರಿಮೈನಿಂಗ್. ಬಟ್ ಈ 2/5 ಏನಿದೆ ಇದು ಟೋಟಲ್ ಸ್ಟೂಡೆಂಟ್ಸ್ ಮೇಲೆ. ಟೋಟಲ್ ಸ್ಟೂಡೆಂಟ್ಸಲ್ಲಿ 2/5 ಅಷ್ಟು ಏನು ಮಾಡ್ತಾರಂತೆ? ಸಿಂಗಿಂಗ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ 5 8s 5 25s 125, 25 2s 50. ಹಾಗಾದರೆ ಇವರೇನಾದರೂ ಡ್ಯಾನ್ಸ್ 25, ಈ 50 ಏನಿದ್ದಾರೆ ಇವರು ಸಿಂಗಿಂಗ್ ಅಥವಾ ಸಿಂಗರ್ಸ್ ಆಗಿರ್ತಾರೆ. 2 ವ್ಯಾಲ್ಯೂ ಸಿಗ್ತದೆ ನಿಮಗೆ, 25 ಮತ್ತು 50. ಟೋಟಲ್ ಇರೋದು 125. ಆಲ್ರೆಡಿ 25 ಡ್ಯಾನ್ಸು 50 ಸಿಂಗಿಂಗ್, ಅಲ್ಲಿಗೆ 50 + 25 ಅಂದರೆ 75 ಆಯಿತು. ಸೊ 125ಅಲ್ಲಿ 75ನ ಮೈನಸ್ ಮಾಡಿದರೆ ರಿಮೈನಿಂಗ್ ಉಳಿಯೋದು 50. ಈ ರಿಮೈನಿಂಗ್ ಏನಿದೆ ಇದರಲ್ಲಿ 2/5 ಅಷ್ಟು ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಗುಡ್ ಆಟ್ ಸ್ಪೋರ್ಟ್ಸ್ ಅಂತ ಹೇಳಿದ್ದಾರೆ. ಅದನ್ನೇ ರಿಮೈನಿಂಗ್ ಅಂತ ಹೇಳಿರೋದು. ಈ ಕ್ಯಾಲ್ಕುಲೇಷನ್ ಮಾತ್ರ ರಿಮೈನಿಂಗ್ ಮೇಲೆ ಹೇಳಿರೋದು. ಹಾಗಾಗಿ ಇದೊಂದು ಕ್ಯಾಲ್ಕುಲೇಷನ್ ಮಾತ್ರ ನೀವು ರಿಮೈನಿಂಗ್ ಮೇಲೆ ಮಾಡಬೇಕಾಗತ್ತೆ. ಫಸ್ಟ್ 2 ಕ್ಯಾಲ್ಕುಲೇಷನ್ಸ್ನ ನೀವು ರಿಮೈನಿಂಗ್ ಮೇಲೆ ಮಾಡಬೇಡಿ. ಫಸ್ಟ್ 2 ಕ್ಯಾಲ್ಕುಲೇಷನ್ 20% ಮತ್ತು 2/5 ಏನಿದೆ ಇದೆರಡು ನೀವು ಟೋಟಲ್ ಮೇಲೆ ಮಾಡಿ 125 ಮೇಲೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ಅಥವಾ ಲಾಸ್ಟ್ ಒನ್ 2/5 ಇದನ್ನು ರಿಮೈನಿಂಗ್ ಮೇಲೆ ಮಾಡಬೇಕು. ಸೊ ರಿಮೈನಿಂಗ್ ಲಾಸ್ಟ್ ನಿಮಗೆ ಎಷ್ಟಾದರೂ, ಸೊ ಡ್ಯಾನ್ಸಲ್ಲಿ 25, ಸಿಂಗಿಂಗಲ್ಲಿ 50. ಸೊ ಟೋಟಲ್ ಇರೋದೇ 125. 125ಅಲ್ಲಿ ಆಲ್ರೆಡಿ 25 ಮತ್ತು 50 ಅಂದರೆ 75 ಆಯಿತು. ಡ್ಯಾನ್ಸ್ ಮತ್ತು ಸಿಂಗಿಂಗ್ ಸೇರಿ 75. ಹಾಗಾದರೆ ರಿಮೈನಿಂಗ್ ಉಳಿದಿದೆಷ್ಟು? 50. ಈ 50ಅಲ್ಲಿ 2/5. ಹಾಗಾದರೆ 50ಅಲ್ಲಿ 2/5 ಅಷ್ಟು ನಿಮಗೆ ಗುಡ್ ಆಟ್ ಸ್ಪೋರ್ಟ್ಸ್ ಅಂದರೆ 5 10s 50. ಸೊ 10 2s 20 ಆಯಿತು. ಇವ್ರು ಏನು ಅಂದರೆ ಗುಡ್ ಆಟ್ ಸ್ಪೋರ್ಟ್ಸ್. ಬಟ್ ಕೇಳಿರೋದೇನು ಫೈನಲಿ, ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಡ್ಯಾನ್ಸ್ ಟು ಸ್ಟೂಡೆಂಟ್ಸ್ ಹೂ ಆರ್ ಗುಡ್ ಆಟ್ ಸ್ಪೋರ್ಟ್ಸ್? ಸೊ ಡ್ಯಾನ್ಸಲ್ಲಿ ಆಲ್ರೆಡಿ ಎಷ್ಟಿದ್ದಾರೆ ನಿಮಗೆ? 25 ಇದ್ದಾರೆ ಡ್ಯಾನ್ಸಲ್ಲಿ. ಬಟ್ ಗುಡ್ ಆಟ್ ಸ್ಪೋರ್ಟ್ಸಲ್ಲಿ ಎಷ್ಟು ಬಂದರು? 20 ಬಂದರು. ಇವರಿಬ್ಬರಿಗೆ ನೀವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. 25 ಮತ್ತು 20ಗೆ ರೇಷಿಯೋ ಮಾಡ್ತೀರಾ ಅಂದರೆ 5 4s 20, 5 5s 25. ಹಾಗಾದರೆ ನಿಮ್ಮ ಆನ್ಸರು 5:4 ಆಗಿರಬೇಕು. ಸೊ ಆಪ್ಷನ್ ಇ ಅನ್ನೋದು ಕರೆಕ್ಟ್ ಆಗುತ್ತೆ, 5:4. ಮತ್ತು 4:5 ಇದ್ರೂ ಆಗಲ್ಲ. ಯಾಕೆಂದರೆ ಇಲ್ಲಿ ಕ್ವಶನ್ ಏನು ಕೇಳಿದಾರೋ ಅದ್ರ ಪ್ರಕಾರ ಮಾಡ್ತಾ ಹೋಗಿ. ಕ್ವಶನ್ ಕೇಳಿರುವಂಥದ್ದು ಡ್ಯಾನ್ಸ್ ಪರ್ಫಾರ್ಮ್ ಮಾಡೋರು ಮತ್ತು ಸ್ಪೋರ್ಟ್ಸಲ್ಲಿ ವೆಲ್ ಪರ್ಫಾರ್ಮ್ ಮಾಡೋರಿಗೆ ರೇಷಿಯೋ ಏನು? ಹಾಗಾದರೆ ಅದು 5:4 ಆಗಿರಬೇಕು. ಆಪ್ಷನ್ ಇ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈ ರೀತಿ ನೀವು ರೇಷಿಯೋ ಪ್ರಪೋರ್ಷನ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ ಅದರಲ್ಲಿ 100% ನಿಮಗೆ ರೇಷಿಯೋ ಪ್ರಪೋರ್ಷನ್ ಕೂಡ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಅಥವಾ ರೇಷಿಯೋ ಪ್ರಪೋರ್ಷನ್ ಬೇಸ್ ಮೇಲೆ ನೀವು ನೆಕ್ಸ್ಟ್ ಅದರ್ ಸಿಂಗಲ್
ಐಟಮ್ಸ್ ಅಥವಾ ಮಿಸಲೇನಿಯಸ್ ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಮ್ಮ ಆದಂತಹ ಡೈಲಿ ನ್ಯೂಸ್ ಪೇಪರ್ಸ್ಗಾಗಿ ಅಥವಾ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಥವಾ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ವಿಡಿಯೋ ಕ್ಲಾಸ್ಗಳಾಗಿರ್ಬೋದು, ನೋಟಿಫಿಕೇಶನ್ಸ್ ಆಗಿರ್ಬೋದು, ಇದೆಲ್ಲ ನಮ್ಮ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪಲ್ಲಿ ಬರುವಂತಹ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಡೇ ಬೈ ಡೇ ನಿಮ್ಮ ಪ್ರಾಕ್ಟೀಸನ್ನು ಅಥವಾ ನಿಮ್ಮ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಿ ಸ್ಟಡಿಯಲ್ಲಿ. ಸೊ 100% ಸಕ್ಸಸ್ ಅನ್ನೋದು ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲೇ ಇನ್ನಷ್ಟು ರೇಷೋ ಪ್ರಪೋರ್ಷನ್ ಕ್ವಶನ್ಸನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.